ನೋಡಿ ಗಾಯ್ಸ್, ಏನು ಗೊತ್ತಾ, ನಾವು ಜಾಸ್ತಿ ಮಾತಾಡೋ ಹಾಗಿಲ್ಲ. ನನಗೆ ಹೂವು ಕೊಟ್ಟಿದ್ದಾರೆ. ಟೈಮ್ 7:45 ಆಗಿದೆ. ಒಬ್ರು ಇದ್ದಾರೆ, ಹಾಗೆ ಮಾಡೆಲ್ ತೋರಿಸ್ತೀನಿ. ಅಲ್ಲಿ ಹೋಗ್ಬೇಕು ಇನ್ನು ನಾವು. ಅಲ್ಲಿ ಒಂದು ವಿಷಯ ಗೊತ್ತಾ, ಇವರು ಮೆಟ್ರೋ ಓಡಿಸ್ತಾರೆ ನೋಡಿ. ಆಫ್ ಮಾಡಿ ಅದು ಕಷ್ಟ ಇದೆ ಗೈಸ್. ಇದೇ ಔಟ್ಫಿಟ್ಟಲ್ಲಿ ಇನ್ನೂ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡಿಲ್ಲ. ಮನೆಗೆ ಹೊರಡೋದಷ್ಟೇ. ಓಕೆ ಬಾಯ್. ಟಾಪಲ್ಲಿ ದೇವಸ್ಥಾನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಮಾಡೆಲ್ ಶೂಟ್ ಇದೆ. ಸೊ ಈಗ ಟೈಮ್ ಬಂದು 6:50. ನನಗೆ ಶೂಟ್ ಇರೋದು 7:30. ಸೊ ಈಗ ಲೊಕೇಶನ್ ರೀಚ್ ಆಗ್ತಾ ಇದ್ದೀನಿ ಗೈಸ್. ನಾನೀಗ ಲೊಕೇಶನ್ ರೀಚ್ ಆಗಿದ್ದೀನಿ. ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮೇಕಪ್ ಪೆಂಡಿಂಗ್ ಇದೆ. ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಇವತ್ತಿನ ಡೇ ಆ್ಯಂಡ್ ನನ್ನ ಮೇಕಪ್ ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ ಗೈಸ್. ಇವಾಗ ನಂದು ಮೇಕಪ್ ಕಂಪ್ಲೀಟ್ ಆಗಿದೆ, ಬಟ್ ಇನ್ನೂ ಹೇರ್ ಸ್ಟೈಲ್ ಪೆಂಡಿಂಗ್ ಇದೆ. ಇನ್ನು ಔಟ್ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ಟೈಮ್ 11 o'clock. 12ಗೆಲ್ಲ ರೆಡಿ ಆಗಬೇಕು. ನೋಡೋಣ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ನನ್ನ ಮೇಕಪ್ ಅಂತ. ಈಗ ನಂದು ಔಟ್ಫಿಟ್ ಈ ರೀತಿ ಇದೆ. ನನಗೆ ಹೂವು ಕೊಟ್ಟಿದ್ದಾರೆ. ಈಗ ಇದನ್ನು ತಲೆಗೆ ಮುಡಿಸ್ತಾರೆ. ಹೇರ್ ಸ್ಟೈಲ್ ಏನೋ ಪ್ರೊಸೆಸಿಂಗಲ್ಲಿದೆ. ಮೇಕಪ್, ಜ್ಯುವೆಲ್ರಿ, ಔಟ್ಫಿಟ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಇನ್ನೂ ಶೂಟ್ ಹೋಗಬೇಕು. 1 o'clock ಆಗಿದೆ. ಬಿಸಿಲಾಗಬಹುದೇನೋ ಗೊತ್ತಿಲ್ಲ, ಬಟ್ ಹೋಪ್ ಫಾರ್ ದ ಬೆಸ್ಟ್. ಸ್ವಲ್ಪ ದಪ್ಪ ಕಾಣಿಸ್ತಿದೆ ಮುಖ, ಪರವಾಗಿಲ್ಲ. ಸೊ ಗಾಯ್ಸ್, ಇವಾಗ ನಾವು ಡಿ ಹಿಲ್ಸ್ನ ರೀಚ್ ಆಗಿದ್ದೀವಿ. ಬಿಕಾಸ್ ಶೂಟ್ ಪ್ಲ್ಯಾನ್ ಮಾಡಿರೋದು ಇವ್ರು ಇಲ್ಲೇ. ಸೊ ಅಲ್ಲಿದೆ ಟಾಪಲ್ಲಿ ದೇವಸ್ಥಾನ. ಸೊ ನಾವು ಪ್ಲ್ಯಾನ್ ಮಾಡಿರೋದು ಇಲ್ಲೇ ಗ್ರೀನರಿಲಿ ಶೂಟ್ ಮಾಡಿಕೊಳ್ಳೋಣ ಅಂತ. ಲೈಕ್ ನಾವು ಟಿಲಿ ಬಂದಿರೋದು 10 ಜನ ಮಾಡೆಲ್ಸ್, 10 ಜನ ಸ್ಟೂಡೆಂಟ್ಸ್, ಒಬ್ಬರು ಮಾತ್ರ. ಚೆನ್ನಾಗಿದೆ. ಬಟ್ ನಾನು 9 o'clock ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ 3 o'clock ಆಗಿದೆ. ನಾನು ಇದೇ ಔಟ್ಫಿಟ್ಟಲ್ಲಿ ಇನ್ನೂ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡಿಲ್ಲ. ಮೇಕಪ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಲೈಕ್ ಏನು ಗೊತ್ತಾ, ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಫಸ್ಟ್ ಫ್ರೆಂಡ್ ಆಗಿರೋದು ಅಂದರೆ ಇವರೇ. ಈಸ್ ಅನನ್ಯ ಅಂತ. ಅಬ್ಬಾ, ಹೇಗೆ ಅನಿಸ್ತಾ ಇದೆ ಇವತ್ತಿನ ಡೇ? ಅನ್ನಿಸ್ತಿದೆ, ಬಟ್ ಕ್ಯಾರಿ ಮಾಡೋದೆ. ಲೈಕ್ ಏನು ಗೊತ್ತಾ, ನಾವು ಜಾಸ್ತಿ ಮಾತಾಡೋ ಹಾಗಿಲ್ಲ. ಲೈನ್ಸ್ ಎಲ್ಲ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ, ಇದೆ ನನ್ನ ಫುಲ್ ಔಟ್ಫಿಟ್. ಚೆನ್ನಾಗಿದೆ ಅಲ್ವಾ? ಸೊ ನನಗೆ ಮೇಕಪ್ ಮಾಡ್ಕೊತಿದ್ದು ಇವರೇ. ಹೇಳಿ ಹಾಯ್ ಮಾಡಿ. ನಿಮ್ಗೆ ಏನಾದರೂ ಇನ್ಮೇಲೆ ಮೇಕಪ್ ಬೇಕು ಅಂತ ಅಂದರೆ ಇವ್ರನ್ನ ನಾನು ಆಫ್ ಮಾಡಿ ಅದು ಮಾಡಿ. ಇವರೇ ನನಗೆ ಇವತ್ತು ಮೇಕಪ್ ಮಾಡಿಕೊಟ್ಟಿದ್ದು. ನಿಮ್ಗೆ ಏನಾದರೂ ಇಷ್ಟು ಚೆನ್ನಾಗಿರೋ ಮೇಕಪ್ ಬೇಕು ಅಂತ ಅಂದರೆ ಇವ್ರ ಫೇಸಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಇನ್ಸ್ಟಾದಲ್ಲಿ, ಅಲ್ಲೋಗಿ ಚೆಕ್ ಮಾಡಿ. ಆ್ಯಂಡ್ ಇನ್ನೊಬ್ರು ಇದ್ದಾರೆ, ಹಾಗೆ ಮಾಡೆಲ್ ತೋರಿಸ್ತೀನಿ ನೋಡಿ. ಏನು ಟಿಪ್ ಟಾಪಾಗಿ ರೆಡಿ ಆಗಿದ್ದಾರೆ. ಹಂಗೆ ಒಂದು ರೌಂಡ್ ತಿರ್ಗಿ. ಹಾಂ, ತುಂಬ ಚೆನ್ನಾಗಿದ್ದೀರಾ. ಈಗ ನಮ್ದಿನ್ನೂ ಶೂಟ್ ಮಾಡಿಸ್ಬೇಕು. ಅಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತವ್ರೆ, ಇಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ. ನಾವು ಕಾಯ್ತಾ ಇದ್ದೀವಿ. ಸ್ವಲ್ಪ ಎಲ್ಲರೂ ತಣ್ಣಗಾದ್ಮೇಲೆ ನಾವು ಮಾಡಿಸೋಣ ಅಂತ. ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಗೊತ್ತಾ, ಇವರು ಮೆಟ್ರೋ ಓಡಿಸ್ತಾರೆ ನೋಡಿ. ಸೊ ಅಷ್ಟೇ ಗೈಸ್, ಇದು ನನ್ನ ಔಟ್ಫಿಟ್, ಇದು ನನ್ನ ಗಿರ್ ನೇಲ್ಸ್. ಈಗ ಅಲ್ಲಿ ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು, ಅಲ್ಲ ಬಂಡೆ ಮೇಲೆ ಹೋಗ್ಬಿಟ್ಟು ವಿಡಿಯೋ ಮತ್ತು ಫೋಟೋ ತೆಗೆಸ್ಕೋಬೇಕು. ನನಗೆ ಈ ಡ್ರೆಸ್ ಹಾಕ್ಕೊಂಡು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಆದರೂ ವಿಧಿ ಇಲ್ಲ ಗೈಸ್. ಒಳ್ಳೆ ಫೋಟೋಸ್ ಬೇಕು ಅಂತ ಅಂದರೆ ಈ ಥರ ರಿಸ್ಕ್ ಎಲ್ಲ ಅನುಭವಿಸ್ಬೇಕು. ಅದು ವಿಡಿಯೋ, ಇದು ಫೋಟೋ ತೆಗೆದು ವಿಡಿಯೋ ನೋಡಿ ಗಾಯ್ಸ್. ನಮ್ಮ ಪಜೆತಿ ಅಲ್ಲಿ ಹೋಗ್ಬೇಕು ಇನ್ನು ನಾವು. ಅಲ್ಲೂ ತೋರಿಸಿ. ಅಯ್ಯೋ ನೋಡಿ, ದ ಸ್ಟ್ರಗಲ್ಸ್ ಬಿಹೈಂಡ್ ಪರ್ಫೆಕ್ಟ್ ಶೂಟ್ ನೋಡಿ. ಯಾರು ವಿಡಿಯೋ ಚೆನ್ನಾಗಿ ಬರ್ತಾ ಇರುತ್ತೆ. ಏನೋ ಪೋಸ್ ಕೊಟ್ಬಿಡಿ, ಫೋಟೋ ತೆಗ್ದು. ಫೋಟೋ ತೆಗಬೇಕಾ ವಿಡಿಯೋನ? ಹಂಗೆ ಇರಲಿ ಬಿಡಿ, ಅದು ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನಂದು ಮೇಕಪ್ ಶೂಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಯಾಕೆ ಬರೋದಾ? ಟೈಮ್ ಆಲ್ರೆಡಿ ಎಷ್ಟು 7:30 ಸಮಥಿಂಗ್. ಇವಾಗ ಮೇಕಪ್ ಶೂಟ್ ಮುಗ್ದಿದೆ. ಸೊ ಇವಾಗ ಒಳ್ಳೆದೇ, ಚೆನ್ನಾಗಿ ಮಾಡಿಕೊಟ್ಟು ಫುಲ್ ಖುಷಿ ಆಯಿತು. ಇವರು ಕೂಡ ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟ್ ಸರ್ಟಿಫೈಡ್ ಆಗಿದ್ದಾರೆ. ಸೊ ಅವರು ಕೂಡ ಯೂಟ್ಯೂಬರಾ ನೀವು? ಓಕೆ ಗೈಸ್, ಇವಾಗ ಮನೆಗೆ ಹೊರಡೋದಷ್ಟೇ. ಓಕೆ ಬಾಯ್. ಖುಷಿ ಆಯಿತು, ಚೆನ್ನಾಗಿ ಮಾಡಿದೆ. ಬಾಯ್. ಟೈಮ್ 7:45 ಆಗಿದೆ. ನಾನು ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಸೊ ನಮ್ಮೂರು ಬಸ್ಸು ರೆಡಿ ಇದೆ. ಒಬ್ಬ ಸಾಕಾಗುತ್ತೆ ಗೈಸ್, ಆದ್ರೂ ರಿಸ್ಕ್ ಇದೆ. ಕುಣಿಗಲ್, ಉಜ್ಜಯಿನಿ
ಎಲ್ಲಿಗೆ ಹೋಗುತ್ತಿದ್ದು ಕೇಳಿ ನೋಡೋಣ. ಹೋಗ್ಬೋದು ಅನ್ಸುತ್ತೆ. ಕುಣಿಗಲ್ ಹೋಗುತ್ತಾ? ಹೋಗುತ್ತೆ ಗೈಸ್. ಬಸ್ಸೇ ಖಾಲಿ ಇದೆ. ನನಗೆ ಬಸ್ ಮಿಸ್ ಆಗ್ತಿತ್ತು. ಆರಾಮ್ ಸೀಟ್ ಸಿಕ್ತು. ಸೊ ಗೈಸ್, ಮಾರ್ನಿಂಗ್ 9 o'clock ಮೇಕಪ್ ಹಾಕಿರೋದು, ಈವ್ನಿಂಗ್ 8 ಆಯ್ತಾ ಬಂತು. ಇನ್ನು ನನ್ನ ಮುಖದಲ್ಲಿ ಎಷ್ಟು ಸೆಟಲ್ಡ್ ಆಗಿದೆ ನೋಡಿ. ಸೊ ಹಿಂಗೆ ಮನೆಗೆ ಹೋಗೋವರೆಗೂ ಇದೇ ರೀತಿಲಿ ಇರೋದಕ್ಕಾಗೋದಿಲ್ಲ. ಸೊ ಬಸ್ಸಲ್ಲೇ ಮೇಕಪ್ ರಿಮೂವ್ ಮಾಡ್ಕೋತೀನಿ. ಕಷ್ಟ ಇದೆ ಗೈಸ್. ಫೋಟೋಸ್ ನೋಡುವಾಗ ನಿಮಗೆ ವಾವ್ ಮಾಡಲಿಂಗ್ ಅಂತ ಅನಿಸುತ್ತೆ. ಬಟ್ ದ ಸ್ಟ್ರಗಲ್ ಬಿಹೈಂಡ್ ದಿ ಶೂಟ್ ಎಷ್ಟಿರುತ್ತೆ ಅಂತ ನೋಡಿದ್ರಲ್ವ. ಜಾಸ್ತಿ ಕವರ್ ಮಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಸ್ವಲ್ಪ ವ್ಲಾಗರ್ ಆಗಿರೋದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿ ಇಷ್ಟು ಮಾಡಿದ್ದೀನಿ ನೋಡಿ. ಎಷ್ಟು ಮೇಕಪ್ ನಮ್ಮ ಮೇಲಿರುತ್ತೆ ಅಂತ. ಪ್ಯಾಷನ್ ವಿ ಹ್ಯಾವ್ ಟು ಫಾಲೋ ಅಷ್ಟೇ. ಬಸ್ಸಲ್ಲಿ ಈಗ ಜನ ರಶ್ ಆಗ್ತಾ ಇದ್ದಾರೆ. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಇವತ್ತು ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿ ಅಷ್ಟೇ. ನಾಳೆನೂ ಕೆಲಸ ಇತ್ತು, ಸ್ವಲ್ಪ ಹೊರಗಡೆ ಪ್ಲ್ಯಾನ್ ಹಾಕಿದ್ವಿ. ಬಟ್ ಇವತ್ತೇ ನೈಟ್ ಆಗೋಗಿದೆ, ಮತ್ತೆ ನಾಳೆ ಆಗೋದಿಲ್ಲ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ದಟ್ ಈಸ್ ಫೌಂಡೇಶನ್. ಅಬ್ಬಾ, ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಪ್ಲ್ಯಾನ್ ಹಾಕಿದ್ವಿ ನಾಳೆ ಹೋಗೋಣ ಅಂತ. ಬಟ್ ಆಗಲ್ಲ ಗೈಸ್, ಸಾಕಾಗ್ಬಿಡುತ್ತೆ. ಮಂಡೇ ಮತ್ತೆ ಶೂಟ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು ನಾನು. ಈ ವ್ಲಾಗ್ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಐ ವಿಲ್ ಬಿ ಅಪ್ಲೋಡ್ ಅಷ್ಟೇ. ಇನ್ನು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮುಖ ನೋಡ್ತವ್ರೆ, ಯಾರು ಇವಳು ಅಂತ. ಬಟ್ ವಿ ಹ್ಯಾವ್ ಟು ಡೂ ಅವರ್ ಪ್ಯಾಷನ್ ಅಷ್ಟೆ. ಇನ್ನೂ ಬಸ್ ಹೊಲ್ಟಿಲ್ಲ ಅಷ್ಟೇ ಗಾಯ್ಸ್. ಮನೆಗೆ ಹೋಗಿ ಸಿಗ್ತೀನಿ. ಸೊ ಗಾಯ್ಸ್, ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಗೋಯಿತು, ಕರೆಂಟ್ ಇರಲಿಲ್ಲ. ಸೊ ನಾನು ಇವಾಗ ಎದ್ದು ಬಂದಿದ್ದೀನಿ. 9:40 ಟೈಮ್. ಸೊ ಈಗ ಇನ್ನೂ ಬ್ರಷ್ ಮಾಡಿಲ್ಲ. ಈಗ ಬ್ರಷ್ ಮಾಡಿ ತಿಂಡಿ ತಿಂದು ಕುಕ್ಕಿಂಗ್ ವ್ಲಾಗ್ ಆರ್ ಏನಾದರೂ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಬ್ಯಾಂಗ್ಳೂರಿಗೆ ಆ್ಯಕ್ಚುಲಿ. ಬಟ್ ನಾನು ಟಯರ್ಡ್ ಆಗಿದ್ದೀನಿ. ಇವಾಗ ಎಲ್ಲಿಗೂ ಹೋಗಲ್ಲ, ಮನೇಲೇ ಇರ್ತೀನಿ. ಸೊ ಈ ವ್ಲಾಗ್ ಇದಾಗಿತ್ತು ಗೈಸ್, ರ್ಯಾಂಡಮ್ ಶೂಟ್ ಡೇ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್.